ರಾಜಕೀಯದಲ್ಲಿ ನಮ್ಮೆಲ್ಲರಿಗೂ ಸ್ವಾರ್ಥ ಇರುತ್ತೆ. ಒಂದ್ ಗ್ರಾಮ ಪಂಚಾಯತಿನೋ, ತಾಲೂಕ್ ಪಂಚಾಯತಿನೋ, ಜಿಲ್ಲಾ ಪಂಚಾಯತಿನೋ ಅಥವಾ MLA ಸ್ಥಾನನೋ, MP ಸ್ಥಾನನೋ ಸರ್ಕಾರ ಹಿಡಿಬೇಕು ಅಂತ ಏನು ತಾವು ಕೊಟ್ಟಿರುವಂತ ಏನು ಈ ಶಾಸಕ ಸ್ಥಾನ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಅಧಿಕಾರಿಗಳ ಮೇಲೆ ಏನು ಒತ್ತಡ ಇರಬೇಕು ಖಂಡಿತವಾಗ್ಲೂ ತಾಲೂಕು ಆಡಳಿತದ ವತಿಯಿಂದ ನಾನು ಮಾಡ್ತೀನಿ ಅಂತ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೇ ನಿಮ್ಮೆಲ್ಲರಿಗೂ ಮಾದರಿಯಾದಂತಹ ಹೋರಾಟ ದೇವನಹಳ್ಳಿ ತಾಲೂಕಲ್ಲಿ ಈಗಾಗಲೇ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ನಾವೆಲ್ಲ KIDB ವಿರುದ್ಧವಾದಂತಹ ಹೋರಾಟವನ್ನ ನೋಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಆ ಅಕ್ವಿಸಿಷನ್ ಅನ್ನ ಕೈಬಿಟ್ಟಂತ ಪ್ರಸಂಗವನ್ನ ಸಹ ನೋಡಿದ್ದೀವಿ. ಇನಿಷಿಯಲ್ ಪ್ರಪೋಸಲ್ ಅನ್ನ ಏನು ಮೀಟಿಂಗ್ ಅಲ್ಲಿ ಇಟ್ಟು KIDB ಸ್ಪೆಷಲ್ DC ಅವರು ಈ 2100 ಎಕರೆ 5 ಗ್ರಾಮಗಳ 2100 ಎಕರೆಯಲ್ಲಿರುವಂತಹ ರೈತರನ್ನ ಒಕ್ಕಲಿಸುವಂತ ಕೆಲಸಕ್ಕೆ ಏನ್ ಕೈ ಇಟ್ಟಿದ್ದಾರೆ, ಈ ವಿಷಯ ನಮ್ಮ ಹೋರಾಟ ರಚನೆಯಾಗಿ ಹೋರಾಟಗಾರರೆಲ್ಲ ಕೈ ಜೋಡಿಸಿ ಇವತ್ತು ಉತ್ತಮವಾದಂತಹ ಹೋರಾಟವನ್ನ ಕಳೆದ ತಿಂಗಳಿಂದ ನಡೆಸ್ಕೊಂಡ್ ಬರ್ತಾ ಇರುವಂತದ್ದು. ಅಹೋರಾತ್ರಿ ಧರಣಿಯನ್ನ 43ನೇ ದಿನ ಇವತ್ತೇನು ಅಹೋರಾತ್ರಿ ಧರಣಿ ಬೆಳವಂಗ್ಲ ಗ್ರಾಮದ ಕಂದಾಯ ಅಧಿಕಾರಿಗಳ ಕಚೇರಿ ಮುಂದೆಗಡೆ ಏನು ಧರಣಿಯನ್ನ ಮುಂದುವರಿಸಿಕೊಂಡು ರೈತರ ಹೋರಾಟವನ್ನ ಉತ್ತಮ ರೀತಿಯಲ್ಲಿ ಇವತ್ತು ಮಾಡ್ತಿರುವಂತದ್ದು. ಈ ಚಟುವಟಿಕೆಯ ಭಾಗವಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಹ ನಾನು ತಾಲೂಕಿನ ಶಾಸಕಿ ತಮ್ಮೆಲ್ಲರ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳು ಸಹ ಭೇಟಿಯಾಗಿ ಯಾವ ರೀತಿ ಅಧಿಕಾರಿಗಳು ಇಲ್ಲಿ ಅಕ್ರಮವನ್ನ ಎಸಗಿದ್ದಾರೆ, ತಪ್ಪು ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೀರಾವರಿ ಎಷ್ಟಿದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಗೂ ಕೃಷಿ ಇಲಾಖೆ ಎರಡೂ ಇಲಾಖೆಗಳ ವತಿಯಿಂದ ಎಷ್ಟು ನೀರಾವರಿ ಜಮೀನಿದೆ, ಆ ನೀರಾವರಿ ಜಮೀನಲ್ಲಿ ಏನ್ ಬೆಳೆಗಳನ್ನ ಇಟ್ಟಿದ್ದಾರೆ, ಬೆಳೆ ಸಮೀಕ್ಷೆ ರಿಪೋರ್ಟ್ಗಳನ್ನ ಪಡಿಬೇಕು ಅಂತ ಹೇಳಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ತಿಳಿಸ್ಕೊಟ್ಟಿರುವಂತದ್ದು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳ ವತಿಯಿಂದ ಈ ಎಲ್ಲಾ ಗ್ರಾಮಗಳ FID ಇರುವಂತಹ ರೈತರ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಒದಗಿಸಿ ನಾವು ಅಧಿಕಾರಿಗಳಿಗೆ ನೀಡಿರುವಂತದ್ದು. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗುರುತಿಸಿಕೊಂಡು ಇವತ್ತು DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾದಂತಹ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು KIDB ಅಧಿಕಾರಿಗಳು ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಬಿಟ್ಟು ವಾಸ್ತವಾಂಶ ಏನಿದೆ, ರೈತರ ವಾಸ್ತವ ಪರಿಸ್ಥಿತಿ ಏನಿದೆ, ಯಾಕಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬೆಳೆ ಸಮೀಕ್ಷೆ ರಿಪೋರ್ಟ್ ಸಿಗುತ್ತೆ, ಕೃಷಿ ಇಲಾಖೆ ಕಡೆಯಿಂದ FIDಗಳು ಎಷ್ಟಿದಾವೆ ರೈತರು ಅನ್ನೋದು ಪ್ರೂಫ್ ಐಡಿಗಳು ಸಹ ಸಿಗುತ್ತೆ, ಮತ್ತು ಯಾವ್ಯಾವ ನೀರಾವರಿ ಜಮೀನುಗಳು ಯಾವ ಸರ್ವೆ ನಂಬರ್ ಅನ್ನೋದು ಸಹ ಮಾಹಿತಿ ಸಂಪೂರ್ಣವಾಗಿ DC ಅವರ ಹತ್ರ ಲಭ್ಯ ಇರುತ್ತೆ. ಅದರ ಅನುಗುಣವಾಗಿ ಈ 5 ಗ್ರಾಮಗಳ ರಿಪೋರ್ಟ್ ಅನ್ನ ತಯಾರು ಮಾಡಿ ಸರ್ಕಾರದ ಗಮನಕ್ಕೆ ಸಲ್ಲಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಕೊಂಡು ಇವತ್ತು ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ಇಡೀ ಸಮಿತಿಯವರು ಇಲ್ಲಿ ಬಂದಿರುವಂತದ್ದು. ಆ ಕಾರ್ಯಕ್ರಮವನ್ನ, ಆ ಚಟುವಟಿಕೆಯನ್ನ DC ಅವರು ಯಥಾವತ್ ಏನಿದೆ, ಯಾಕಂದ್ರೆ ರಿಪೋರ್ಟ್ ಅನ್ನ ಕೊಡುವಂತದ್ದು ನಮ್ಮ ಹೋರಾಟ ಸಮಿತಿಯ ಬೇಡಿಕೆ ಮೇರೆಗೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಇಲಾಖೆಯ ಸಚಿವರಿಗೆ ಕೊಡಬೇಕು ಅನ್ನುವಂತ ಬೇಡಿಕೆ ನಮ್ದೇನಿದೆ, ಆ ಒಂದು ಹೋರಾಟದ ಮುಂದಿನ ಭಾಗವಾಗಿ DC ಅವರು ಮತ್ತು ಕಂದಾಯ ಇಲಾಖೆ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಏನು ತಾವು ಕೊಟ್ಟಿರುವಂತ ಏನು ಈ ಶಾಸಕ ಸ್ಥಾನ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಅಧಿಕಾರಿಗಳ ಮೇಲೆ ಏನು ಒತ್ತಡ ಇರಬೇಕು ಖಂಡಿತವಾಗ್ಲೂ ತಾಲೂಕು ಆಡಳಿತದ ವತಿಯಿಂದ ನಾನು ಮಾಡ್ತೀನಿ ಅಂತ ಎಲ್ಲ ರೈತರಿಗೂ ಈ ಮೂಲಕ ತಮ್ಮೆಲ್ಲರಿಗೂ ಮಾತನ್ನ ನೀಡ್ತಾ ಮುಂದಿನ ದಿನಗಳಲ್ಲೂ ಸಹ ಈ ಹೋರಾಟ ನಮ್ಮ ಹನುಮಂತರಾಯಪ್ಪನವರು ಹೇಳಿದಂಗೆ ಇವತ್ತಿಗೆ ನಿಲ್ಲುವಂತ ಹೋರಾಟ ಏನಲ್ಲ, ಮುಂದಿನ ಎಲ್ಲ ಹೋರಾಟಗಳಿಗೂ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಎಲ್ಲ ಸಾಮಾಜಿಕ ಹೋರಾಟಗಾರರು ಮುಂದಿನ ಎಲ್ಲ ಹೋರಾಟಗಳಿಗೂ ಇದೇ ರೀತಿ ಇವತ್ತು ಖಂಡಿತವಾಗ್ಲೂ ಯಶಸ್ವಿಯಾದಂತಹ ಹೋರಾಟ ನಡೆದಿರುವಂತದ್ದು. ಯಾಕಂದ್ರೆ ರಾಜಕೀಯದಲ್ಲಿ ನಮ್ಮೆಲ್ಲರಿಗೂ ಸ್ವಾರ್ಥ ಇರುತ್ತೆ. ಒಂದ್ ಗ್ರಾಮ ಪಂಚಾಯತಿನೋ, ತಾಲೂಕ್ ಪಂಚಾಯತಿನೋ, ಜಿಲ್ಲಾ ಪಂಚಾಯತಿನೋ ಅಥವಾ MLA ಸ್ಥಾನನೋ, MP ಸ್ಥಾನನೋ ಸರ್ಕಾರ ಹಿಡಿಬೇಕು ಅಂತ. ಆದ್ರೆ ಒಂದು ವಿಷಯವನ್ನ ಇಟ್ಕೊಂಡು ಆ ವಿಷಯವನ್ನ ಸಾಧಿಸ್ಲಿಕ್ಕೆ ಹೋರಾಟಗಾರರಿಗೆ ಕೈ ಜೋಡಿಸಿರುವಂತ ಎಲ್ಲ ರೈತರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿ ನಿಮ್ಮ ಹೋರಾಟ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಹೇಳಿ ನಮ್ಮ ಅಧಿಕಾರಿಗಳು ರೈತರ ಒಕ್ಕರಣಿನ ಕೂಗಿಗೆ ಸ್ಪಂದಿಸಿ ಉತ್ತಮವಾದಂತ ಕಾರ್ಯವನ್ನ ನಿರ್ವಹಿಸಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ.